ಕಾವೇರಿ ಮನಿ ಹೆಂಗೈತಿ? ಚಂದ ಭಾಳ ಐತ್ರಿ. ಅಯ್ಯೋ ಎಷ್ಟೊಂದು ಡಸ್ಟು, ಸೆಕೆ ಬೇರೆ ತಡ್ಕೊಳಕ್ಕಾಗ್ತಾ ಇಲ್ಲ, ಎ ಸಿ ಬೇರೆ ಇಲ್ಲ. ಇದು ಹಳ್ಳಿ ಮನಿ, ನೀನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿ, ಅದನ್ನ ನೆನ್ಪಿಟ್ಕೊ. ಅವಾಗೇನು ಎ ಸಿ ಪಾಸಿ ಎದ್ದಿದ್ದಿಲ್ಲ, ಯಾಕಂದ್ರೆ ನೆನಪಾರಿದ್ದೇನೆ. ಅದನ್ನೆಲ್ಲ ಎದಕ್ಕೆ ನೆನಪು ತೆಗಿತಿ ಈಗ? ಅಲ್ಲ, ಇದು ಇಷ್ಟು ಹಳೆ ಮನಿ ಎದಕ್ಕೆ ಇಟ್ಕೋಬೇಕು? ಯಾರಾದರೂ ಕೇಳಿದ್ರಂದ್ರೆ ಮಾರಿಬಿಡ್ಬೇಕಿಲ್ಲ. ಇದು ನಮ್ಮ ಪೂರ್ವಿಕರ ಮನಿ. ಹೆಂಗೆ ಮಾಡಲಿ ನಾನು? ಇಲ್ಲಿ ನಮ್ಮ ಪೂರ್ವಿಕರೆಲ್ಲ ಬಾಳ್ವೆ ಮಾಡಿದಂಥ ಮನಿ ಇದು. ಅಂಥ ಮನಿನ ನಾ ಮಾರ್ಲ? ಏಸ್ ಕಾಲಕ್ಕೂ ಆಗಂಗಿಲ್ಲ. ಈ ಮನೆಯಾಗ ಸುರೇಶ, ಸತೀಶ ಮತ್ತಾಗ ನಿಮ್ಮ ಆಂಟಿ ಎಲ್ಲರೂ ಇಲ್ಲೇ ಹುಟ್ಟಿದ್ ನೋಡುವ, ಇಲ್ಲೇ ಬೆಳೆದಾರ ನೋಡಿ ಎಲ್ಲರೂ. ಅದ್ರ ಭಾಳ ಹೆಚ್ಚು ಇದ್ದಾಕೆಂದ್ರೆ ಈಕೆ ನಿಮ್ಮ ಅಂಟಿನ. ಹ್ಞೂ ಅತ್ತಿ, ಹಂಗಾದ್ರೆ ನೀವು ಹೊಲ ಮನೆ ಒಳಗೆ ಕೆಲಸ ಮಾಡೀರಿ? ಎಲ್ಲ ಬಾಳೆ ಮಾಡೀನವ. ನಮ್ಮ ದನ ಕರ ಎಲ್ಲ ಇದ್ದು ಕಾವೇರಿ, ಎಲ್ಲ ಕೆಲಸ ಮಾಡೀನಿ ನಾನು. ನಿಮ್ಮ ಮಾವರ ದೊಡ್ಡವರ, ಇನ್ನೊಬ್ರು ನಮ್ಮ ಇದನ್ನ ಇಲ್ಲೇ ಮದುವೆ ಮನೆ ಇತ್ತಲ್ಲ, ಅದು ನಮ್ಮ ಇದನ್ನ ಮನೆ. ಸ್ವಲ್ಪ ಇಬ್ಬರು ಜಗಳ ಮಾಡಿದ್ರ ಅಂದ್ರೆ ನಮ್ಮ ಇದನ್ನ ಸ್ವಲ್ಪ ಹೊಲ ಮನೆ ಆಸ್ತಿಗೆ ಜಗಳ ಮಾಡಿದ. ಆಗ ಇಲ್ಲಿರೋದು ಬೇಡ, ಊರಾಗೆಲ್ಲ ಅಣ್ಣ ತಮ್ಮರು ಜಗಳ ಮಾಡ್ತಾರ ಅಂತೇಳಿ ಅನ್ಕೋಬಾರ್ದು ಊರನ್ ಮಂದಿ ಅಂಥೇಳಿ ನಿಮ್ಮ ಮಾವರು ನಮ್ಮನ್ನು ಕರ್ಕೊಂಡು ಸಿಟಿ ಸೇರ್ಕೊಂಡ್ರು. ಹಂಗೆ ಒಂದು ಬಿಸ್ನೆಸ್ ಚಲೋ ಮಾಡಿದ್ರ, ಆ ಬಿಸ್ನೆಸ್ ಕೈ ಹಿಡಿದು ಹಿಟ್ಟೆಲ್ಲ ಮಾಡಿದ್ರು ನೋಡುವ. ಮಾಮಾರು ಹಂಗಾರೆ ಭಾಳ ಓದಿದ್ರನ್ರಿ? ನಿನ್ನಂಗೆ ಏನು 7ನೇ ಕಲ್ತಿದ್ದಿಲ್ಲ. ನಮ್ಮ ಅಪ್ಪಾಜಿ ಆಗಿನ ಕಾಲಕ್ಕನ ಡಿಗ್ರಿ ಮುಗಿದಿತ್ತು. ಕೊಂಕ್ ಮಾತಾಡೋದು ಬಿಡು, ಏನು ಚಂದ ಅಂತ ಮಾತಾಡ್ತಿ? ಆಕಿನೂ ನಿನ್ನ ಮಗಳು ಸಮಾನ, ಹಂಗೆಲ್ಲ ಮಾತಾಡಬಾರ್ದು. ಅಯ್ಯ, ಆಕೆ ನನ್ನ ಮಗಳು ಹಾಕಳನು? ನೀ ಏನು ಚಂದ ಹೇಳ್ತಿ? ಯಾವಾಗಲೂ ಆಕಿನ ಮೇಲ್ಕಟ್ಟ ಮಾತಾಡಿ ನೀನು. ಇಂಥದಕ್ಕೆ ನೀ ಬರಕ್ಕೆ ಹೋಗ್ಬೇಡ, ಅಲ್ಲೇ ಮನೆಯಾಗಿರ ಅಂತ ಹೇಳಿದೆ ನಾನು. ನನ್ನ ಮಾತು ಎಲ್ಲಿ ಕೇಳ್ತಿ? ಕುಣ್ಕೊಂತ ಓಡು ಬಂದಿ. ಇಂಥ ಮಾತಿಗೆ ನನಗೆ ನಿನಗೆ ಜಗಳ ಹತ್ತದ ನೋಡು. ನಾ ಹೇಳ್ತೀನಿ ನೋಡು ಸುರೇಖಾ, ನನ್ನ ಸೊಸಿ ಏನಾರ ಅಂದೆ ಅಂದ್ರೆ ಮತ್ತೆ ಚಂದಿರಂಗಿಲ್ಲ ನೋಡು. ಆಕೆಗೇನು ಅನ್ನಕ್ಕೆ ಹೋಗ್ಬೇಡ. ಸೊಸಿ ಮುಂದೆ ಹಿಂಗೆಲ್ಲ ಮಾತಾಡ್ತಿಯಲ್ಲ, ಅದು ಎಷ್ಟು ಮಟ್ಟಿ ಸರಿ? ನನ್ನ ಅವಮಾನ ಮಾಡಕತ್ತಿ ಅಭಿ ನೀನು. ನಾನು ಬಿಟ್ಕೊಟ್ಟು ಮಾತಾಡಕತ್ತೀನಿ, ನೀನು ನನ್ನ ಮರ್ಯಾದೆ ತೆಗಿತೀನಿ ನಿನ್ನ ಸೊಸಿ ಮುಂದೆ. ನಾನು ಮೊದ್ಲೇಕೇನು ನಿನ್ನ ಮರ್ಯಾದೆ ತೆಗ್ದಿಲ್ಲ, ನೀನ ನಿನ್ನ ಮರ್ಯಾದೆ ತಕೊಳಕತ್ತಿ. ನಮ್ಮ ಕಾವೇರಿ ಬಾಯಿ ಸತ್ಯ ಕೆದಾಳ ಅಂತೇಳಿ ಬಾಯಿ ಬಂದಂಗ ಮಾತಾಡ್ತಿ, ಅದಕ್ಕೆ ನೀನು ಬೈಬೇಕಾತು. ಒಂದಿಟ್ಟು ಚಂದಂಗ ಮಾತಾಡು. ಜಗತ್ತಿನಾಗ ಎಲ್ಲಾರು ಸೊಸಿ ತೆಗ್ದಿ, ಈಕೆಗೆ ಏನು ಅನ್ನೋಂಗಿಲ್ಲ. ಕಾವೇರಿ, ನಿಮ್ಮ ಅಂಟಿ ಬುದ್ಧಿ ನಿನಗೆ ಗೊತ್ತೈತಲ್ಲ, ಸಬ್ಸಿಡಿ ಮಡಿ ಮಾಡ್ತಿರ್ತಾಳ ನೋಡುವ. ಇವ್ರನ್ನೆಲ್ಲಾರನ್ನೂ ತಿದ್ದೋ ಕೆಲಸ ನಿಂದು, ಅವ್ರನ್ನೆಲ್ಲ ಪ್ರೀತಿಯಿಂದ ಗೆಲ್ಲು. ಸರಿ ಆಯ್ತು ರೀ ಅತ್ತಿ. ಹೊಲನೂ ಐತಿ. ಏನು ಈ ಹೊಲ ಮನಿ ಮಾರಂತಾರ, ನನಗೆ ಮಾರಕ್ಕೆ ಇಷ್ಟ ಇಲ್ಲ. ಎಲ್ಲಿ ಕೈ ಇಡ್ತಿ? ಬರೀ ಅಲ್ಲೇ ಬರೀ ಧೂಳ ಐತಿ. ಬಡ ಈ ಹೊಲ ಮನಿ ಮಾರಂದ್ರೆ ಎಲ್ಲಿ ಕೇಳ್ತಿ? ನನ್ನ ಜಲಮ್ ಇರೋ ಮಟ ಈ ಹೊಲ ಮನಿ ಮಾರಕ್ಕೆ ಬಿಡಂಗಿಲ್ಲ ನಾನು. ಈ ಮನ್ಯಾಗ ನಿಮ್ಮ ಅಪ್ಪನ ನೆನಪದ. ನಾನು ಯಾವುದೇ ಕಾರಣಕ್ಕೂ ಈ ಮನಿ ಮಾರಂಗಿಲ್ಲ. ಅವ ರೂಮ್ನ್ಯಾಗ ಹೆಗ್ನೆಲ್ಲ ಕೆಬ್ರೈತಿ, ನೋಡೂ ಹಂಗಿಲ್ಲ, ದಸ್ತೈತಿ. ಮತ್ತೆ ನಾವು ಬರೋದು ಹೋಗೋದು ಕಡಿಮೆ ಮಾಡೇವಿ, ಮತ್ತು ಅದಕ್ಕೆ ಅಷ್ಟೊಂದು ಡಸ್ಟ್ ಐತಿ. ತಡಿ, ಯಾರನ್ನಾರ ಕರೆಸಿ ಅದನ್ನ ಸರಿ ಮಾಡಿಸ್ತೇನೆ. ಅತ್ತಿ, ನಾನು ಕ್ಲೀನ್ ಮಾಡ್ತೀನಿ ತಡ್ರಿ. ಬೇಡ ನನ್ನ ಸೊಸಿ ಮುದ್ದ, ನೀನು ಯಾಕೆ ಮಾಡ್ತಿ? ಆ ಕೆಲಸ ಮಾಡಕ್ಕಂತೇಳಿ ಆಳದಾರಲ್ಲವ. ನಮ್ಮನೆ ಕೆಲಸ ನಾ ಮಾಡಿದ್ರೆ ಏನು ತಪ್ಪ್ರಿ ಅತ್ತಿ? ತಪ್ಪಿಲ್ಲ, ಆದ್ರೆ ಬೇಡ. ಏನು ಮಾತಾಡ್ತೀನಿ ಮೊಮ್ಮವಾಗಿದ್ದ? ತೀರ ಮಾಡ್ತಾಳಕ್ಕೆ ಅವ್ವ. ಆಕೆ ಕೇಳಿ ಮಾಡಿಸಿದ್ರೆ ಏನು ಸವಿತಿದ್ಲನ? ನೀ ಇಲ್ಲೇ ಕುಂತೀರ, ಅಲ್ಲೆಲ್ಲ ಬರಕ್ಕೆ ಹೋಗ್ಬೇಡ, ಅದನ್ನ ಕ್ಲೀನ್ ಮಾಡಿಸ್ಬರ್ತೇನೆ. ಅವ್ವ ಹೆಂಗಾದ್ರೂ ಇಲ್ಲ, ಅಲ್ಲಂಕರು ಈಕೆಗೆ ಹೇಳಕ್ಕೆ ಅವಕಾಶ ಸಿಗಲೇ ಇಲ್ಲ. ಈಗ ಯಾರೂ ಇಲ್ಲ. ನಮ್ಮ ಸತೀಶಂದ ಹಳೆ ಲವ್ವಿನ ವಿಚಾರ ಹೇಳ್ತೇನೆ. ನಿನ್ನ ಮ್ಯಾಗ ನಮ್ಮ ತಮ್ಮ ಜೀವ ಇಲ್ಲ ಅಂತ ಹೇಳ್ತೇನೆ. ಅಂದ್ರೆ ಈಕೆ ಮನೆ ಬಿಟ್ಟು ಹೊಕ್ಕಳ. ಆವಾಗ ಆ ಸತೀಶಾಗ ಮಕ್ಕಳದಲ್ಲ, ಆ ಆಸ್ತಿ ಎಲ್ಲ ನನ್ನ ಮಗಗೆ ಆಗತ್ತೆ. ಹಿರಿಯ ಮಕ್ಕಳು ಜಗಳ ಮಾಡ್ಕೊತಾನ. ಅವನು ಅಂಕರು ಇಲ್ಲಿ ಇರೋದೇ ಇಲ್ಲ. ಅವ ಇರ್ತೀನಿ ಅಂದ್ರೆ ಅವ್ನು ಹೆಂಡತಿ ಇರ್ಬೋಡಂಗಿಲ್ಲ. ಅವರಿಬ್ಬರು ಫಾರಿನ್ದಾಗ ಸೆಟ್ಲಕ್ಕಾರ. ಇನ್ನು ಈ ಆಸ್ತಿ ಎಲ್ಲ ನನಗೆ. ಅವ ಆಸ್ತಿ ಕೇಳಕ್ಕೆ ಬಂದಂದ್ರೆ ಹೇಳ್ತೇನಂತ, ನಿನ್ಗೇನು ಕಡಿಮೆ ಇಲ್ಲಪ್ಪ ನಂಗಿರಲಿ ಅಂತೀಯ. ಮುಂದೆ ಕೇಳಕ್ಕೆ ಬಂದಂದ್ರೆ ನೋಡಕ್ಕೆ ಬರ್ತದೆ ಬಿಡು, ಈಗ ಎದಕ್ಕೆ ಮಾತು. ಆದರೆ ಯಾವುದೇ ಕಾರಣಕ್ಕೂ ಈ ಕಾವೇರಿ ಮತ್ತು ಸತೀಶ ಒಂದಾಗ್ಬಾರ್ದು, ಇವ್ರಿಗೆ ಮಗು ಆಗ್ಬಾರ್ದು. ಏನವ ಕಾವೇರಿ, ಹೆಂಗೆ ನಡೆದೈತಿ ಹೊಸ ಜೀವನ? ನಮ್ಮ ತಮ್ಮ ನಿನ್ನ ಕೂಡ ಚಂದಗದನ ಇಲ್ಲ? ಹ್ಞೂ ರೀ ಅಂತೆ. ಅದೇನು ಚಂದ ಅದಾನೋ ಏನು ಕತಿನೋ, ಇವತ್ತು ಮುಂಜಾನೆ ನೋಡಿದ್ನಲ್ಲ. ನಿನ್ನ ಜೊತೆ ಬರಾಕನ ಒತ್ತರ ಆಗುತ್ತಾ? ಅದು ಎಷ್ಟರ ಮಟ್ಟಿಗೆ ಚಂದ ಅದೇನ, ನನಗಂಕರು ನಂಬಕ್ಕಾಗಂಗಿಲ್ಲ. ಪಾಪ ಅವನದು ಏನು ಮಾಡ್ತಾನ, ಮನಸ್ಸಿನಾಗ ಹೋಗ್ಬೇಕದಾಳ. ಒತ್ತಾಯದ ಮದುವೆ ಬೇರೆ. ನೀವೇನು ಹೇಳಾಕೊಂತೀರಿ? ನಿನ್ನ ಕಂಡ್ರೆ ನಮ್ಮ ತಮ್ಮಗೆ ಆಗ್ಬರಂಗಿಲ್ಲ. ನಮ್ಮ ಅವ್ವನ ಒತ್ತಾಯಕ್ಕೆ ನಿನ್ನ ಮದುವೆ ಆಗ್ಯಾನ. ಸುಮ್ಮನೆ ನಮ್ಮ ಅವ್ಗ ಮನ್ಸಿಗೆ ನೋವು ಮಾಡಬಾರ್ದಂತೆ ನಿನ್ನ ಜೊತೆ ಎರಡು ಚಂದನ ಬೆಲ್ ಚಂದ ಮಾತು ಹೇಳ್ತಾನೆ. ಆದ್ರೆ ನಿನ್ನ ಕಂಡ್ರೆ ಅವ್ನಿಗೆ ಇಷ್ಟನೇ ಇಲ್ಲ. ಆಲ್ರೆಡಿ ಅವ್ನ ಮನಸ್ಸಿನಾಗ ಒಂದು ಹುಡುಗಿ ಅದ. ಆಕಿನ ಭಾಳ ಇಷ್ಟಪಡ್ತಾನೆ. ಆಕಿನ ಡಾಕ್ಟರ್ ಗೊತ್ತಾ? ಅವ್ರದ್ದು ಎಂಗೇಜ್ಮೆಂಟ್ ಆಗಬೇಕಿತ್ತು, ಏನು ಮಾಡೋದು, ಬ್ಯಾಡ್ ಲಕ್. ಆಗಲಿಲ್ಲ. ಆದ್ರೂ ಇನ್ನೂ ಒಂದು ಅಳಕ್ಕಿ ಅವ್ನ ಮನಸ್ಸಿನಾಗ. ಅವ ಆಕಿನ ಪ್ರೀತಿ ಮಾಡ್ತಾನೆ, ಆಕೆ ಅವ್ನ ಪ್ರೀತಿ ಮಾಡ್ತಾಳೆ. ಇಂಥದ್ದೆಲ್ಲ ಇದ್ದಾಗ ನಿನ್ನ ಕೂಡ ಬಹಳವೇ ಮಾಡ್ತಾನಿಲ್ವ ನಮ್ಮ ತಮ್ಮ, ಡೌಟ. ಅದಕ್ಕೆ ನಾನು ನೋಡಿದ್ರಿ ಇವರು
ದೂರ ಸರ್ಸರ್ದು ಹೋಗ್ತಾರ ಅಂದ್ರೆ ಇವ್ರ ಮನಸ್ಸಿನಾಗ ಅಯ್ಯೋ ದೇವ್ರಿ ಅತ್ತೆ ಹೊತ್ತೈಕ್ ಮದುವೆ ಆಗಿದಾರ ಇವರು. ಇಲ್ಲೇ ಈಗ ಬರ್ತೀನಿ. ಬೆಂಕಿ ಹಚ್ಚಿದ್ದಾಗೈತಿ, ಇನ್ನೇನಿಲ್ಲ, ದಗದಗ ಉರಿಯೋದು ಒಂದ ಬಾಕಿ. ಇವ್ರು ನಾನು ಇಷ್ಟನೇ ಪಟ್ಟಿಲ್ಲ. ಏನು ಮಾಡಲಿ, ಇವ್ರ ಮನಸ್ಸಿನಾಗ ಬೇರೆ ಹುಡುಗಿ ಇದ್ದಾಳ. ಇವ್ರು ಹೇಳಿದ್ದೆಲ್ಲ ಸತ್ಯನ? ಇವ್ರ ಮಾತು ನಂಬೌದಾ? ಅದಕ್ಕೆ ಅವರು ನನ್ನ ಕೂಡ ಸರಿಯಾಗಿ ಮಾತಾಡಲ್ಲ. ಏನು ಮಾಡಲಿ ನಾನು? ಇದನ್ನು ಹೆಂಗೆ ಕೇಳಿ? ನಿಜವಲ್ಲೂ ಅವ್ರ ಮನಸ್ಸಿನಾಗ ಇಲ್ಲ, ಅವ್ರನ್ನ ಕೇಳ್ಬಿಟ್ಟು ಹೆಂಗಿರ್ತತಿ? ಅಯ್ಯೋ ಬೇಡ ಬೇಡ, ಸುಮ್ಮನೆ ಇವರು ಸುಳ್ಳು ಹೇಳಿದ್ರೆ ಇರಲಿ. ಸರಿ. ಹಾಂ, ನಾನು ಪಾರಿಗೆ ಒಂದು ಫೋನ್ ಮಾಡ್ತೀನಿ. ಏನೇ ಇದ್ರೂ ಆಕೆ ಜೊತೆ ಹಂಚ್ಕೋತೀನಿ. ನನಗೆ ಇದನ್ನು ಅರ್ಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಆಕೆ ಏನಂತಾಳೆ ಏನೋ ಕೇಳ್ತೀನಿ. ಚಿಗವ ಒಳ ಬಾಬಿ, ಈಗ ಕಣ್ಣು ಆಪ್ರೇಷನ್ ಆಗಿ ಭಾಳ ದಿನ ಆಗಿಲ್ಲ. ನಡಿ ಒಳಗೆ ಕುಂದ್ರ ನಡಿ. ಇವ ಒಳಗೆ ಕುಂತು ಬ್ಯಾಸರ ಆತ, ಅದಕ್ಕೆ ಎದ್ದು ಬಂದು ನೋಡು. ಇಲ್ಲೇ ಗಿಡ ಗಾಳಿ ಬಿಸಕತ್ತಿತ್ತು, ಅದಕ್ಕೆ ಕುಂತೆ. ಎಲ್ಲಿ ಹೋಗ್ಯಾಳವ ನಾನು ಸೊಸಿ ಮುದ್ದು? ಬಸ್ಲಿಂಗ್ ಅಂತೇಳಿ ಗೆಳತಿದಳ, ಆಕಿನ ಮಾತಾಡ್ಸಕ್ಕೆ ಹೋಗಿರ್ಬೇಕು. ಯವ್ವ ಇಂಥ ಬಿಸ್ಲಾಗ ಏನು ಹೋಗೈತಿವ. ಬ್ಯಾಸರ ಆಕತ್ತವ ನನಗೆ. ನಿಮಗೂ ಬ್ಯಾಸರ ಬಿಡುವ, ಮನ್ಯಾಗ ನಾನು ಕುಂದ್ರಿಸಿ ಮಾಡಿ ಕೊಡ್ಬೇಕಲ್ಲ. ನಾ ಬಂದಿಂದ ನಿನಗೂ ಕೆಲಸ ಭಾಳ ಆಗಕತ್ತು. ಹಂಗ್ಯಾಕಂತೀವಿ ಬೇಚಿಗವ? ಯಾಕ ನಾನೇನು ನಿನಗೇನು ಸಪ್ರೇಟ್ ರೊಟ್ಟಿ ಮಾಡ್ತೀನಿ ನಾನು? ಇಲ್ಲಲ್ಲ, ಎಲ್ಲರಿಗೆ ಮಾಡಮ್ನ ನಿನಗೆ ಎರಡು ಮಾಡ್ತೀನಿ ಅಟ್ಟ. ಅದ್ರಾಗ ಏನೈತಿ? ನೀನಲ್ಲ ಏನು ಹೊರಗಿನಾಕಿನ? ಕಣ್ಣು ಆಪ್ರೇಷನ್ ಮಾಡಿಸೋದು ಬ್ಯಾಡ ಬಿಡಪ್ಪ ಅಂತಂದೆ. ಆದ್ರೆ ನೀನು ಅಳಿಯಾಕ ಕೇಳ್ಬೇಕಲ್ಲ. ಇಲ್ಲ ಮಾಡಿಸ್ಕೋಬೇವ, ಮತ್ತು ಲಗ್ನದಾಗೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ಅನ್ನ. ಇಲ್ಲೇ ಇದ್ದು ಬಿಡಿ ಯವ್ವ ಅಂತಾನ. ಯಾರು ಇವ? ಮತ್ತು ಅವ್ನು ಡ್ಯೂಟಿಗೆ ಹೋಗೋರು, ಮತ್ತು ನಮಗೆ ಅಲ್ಲಿ ಪುರೋಟ ಹಾಕಿವ ಅಂತ ದೊಡ್ಡ ಸಿಟಿಯಾಗ? ಹೌದೌದು, ಅಲ್ಲಿ ಆಗಂಗಿಲ್ಲ ಬಿಡು, ಪುರೋಟ ಆಗಂಗಿಲ್ಲ. ಕಣ್ಣು ಆಪ್ರೇಷನ್ ಆಗಿಂದ ಅಲ್ಲಿ ನಿಮ್ಮ ಅಕ್ಕನ ಮನೆಗೆ ಹೋಗ್ತೀನಿ ಅಂದೆ. ಬೀಗರ ಮನೆಗೆ ಹೋಗೋದನ ಅಂತೇಳಿ ಬೀಗ್ನವ. ಸುಮ್ಮನೆ ಅಲ್ಲಿ ಹೋಗಿಬಿಡು ರಾಣಿಯರ ಮನೆಗೆ ಅಂತಂದ. ನಿಮಗೂ ತಂದ್ರಿ ಬಿಡುವ, ನಾವು ಬಂದು ಕುಂತು ಬಿಡ್ತೀವಿ. ಹಂಗೆ ಯಾಕಂತೀವಿ? ಇದು ನಿನಗೆ ತವ್ರ ಮನೆ ಅಲ್ಲನ? ಭಾಷೆನೇ ಕೆಜಿ ತಗೋ. ಇದೇನು ಸರ ಬೇರೆ ಮಾಡಿಸ್ಕೊಂಡೇನ? ಅದೇ ನಮ್ಮ ಲಗ್ನದಾಗ ಆತಿ ಬೋರ್ಮಾಳ ಮಾಡಿಸಿ ಹಾಕಿದ್ಲಲ್ಲ, ಅದು ಮ್ಯಾಗಿಂದು ಗೋರ್ಮಾಳದ್ದು ಸಿಬ್ರು ಮ್ಯಾಗಿಂದು ಸಿಪ್ಪಿ ಚುಲ್ಯಾಕತ್ತಿತ್ತು. ಅದಕ್ಕೆ ಯವ್ವ ಬ್ಯಾಡ್ ಸರಿ ಎತ್ತಾಗಂತೆ ನಮ್ಮ ರಾಣಿ ಇದಾಳಲ್ಲ, ಬಡ ಬಡ ಅದನ್ನು ಕೊಟ್ಟು ಕೈಲಿಟ್ಟು ರೊಕ್ಕ ಹಾಕಿಸಿ ಗಟ್ಟಿಗುಂಡದ್ದು ಮಾಡ್ಸ್ಯಾಳ ನೋಡ್ಬಿ. ಎರಡು ತೊಲೆಗಾಗೈತದ ಗಟ್ಟಿಗುಂಡಲ್ಲ, 2 ತೊಲಿದಾಗೈತೆ ನೋಡ್ಬಿ. ಅದೇ ಬಿಟ್ಟು ಖಾಲಿ ಮಾಡ್ಕೊಂಡ ಬರ್ತಾ 2 ತೊಲೆ ಬಂಗಾರ ಮಾಡ್ಸ್ಯಾಳ. ಬೇಷೈತಿ ವಯ್ಯ, ವಾಲು ಲಗ್ನ ಮಾಡ್ಬೇಕು, ಮೂಗಿಡ್ದಿಕ್ಕಿದು. ಇಲ್ಲಾಂದ್ರೆ ಆದ ಬಾಳೆ ಒಟ್ಟು ಇಲ್ಲೇ ಆಗತ್ತೆ. ಬೇಷ ಆತ. ನಮ್ಮ ರಾಣಿ ಕೈ ಗನ ದೊಡ್ಡದು. ಮೊನ್ನೆ ಅವ್ರ ಗೆಳತಿದ್ದು ಲಗ್ನ ಆತವ, ಎಲ್ಲ ಆಕಿನ ಕೊಡಿಸಿಲ್ಲ ನೋಡಿ. ಸುಡಿಗೆ ಸಾಮಾನು ಬಂತು, ಆಕೆ ಜಂಪರ್ ಹೊಲಿಸೋದು ಬಂತು, ಆಕೆಗೆ ಇವು ಮೇಕಪ್ ಸಾಮಾನು ಎಲ್ಲ ಆಕಿನ ಕೊಡಿಸಿ ಕಳಿಸಿದ್ಲು. ಯಾಕ ಅವ್ರ ಮನ್ಯಾಗ ಅವ್ರಪ್ಪ ಅವರು ಇದ್ದಿದ್ದಿಲ್ಲನ? ಈ ಸ್ವಾದಿಗೆ ಇದ್ಯಾಕೆ ಕೊಡಿಸ್ಬೇಕು? ಖರ್ಚು ಮಾಡ್ಕೊಂಡು ಕ್ಯಾಕ್ ಮಾಡಕ್ಕೆ ಹೋಗ್ಬೇಕು? ಇಲ್ಲ ಬೇ, ಪಾಪ ಅದು ತಂದೆ ತಾಯಿ ಇಲ್ಲಾರದ ಪರದೇಶಿ. ಅತ್ತಿ ಮಾವನ ಮನ್ಯಾಗ ಅದಳ, ಸಾದ್ರ ಮಾವನ ಮನ್ಯಾಗ. ಅವು ಯಾರು ಇವರಿಬ್ರು ಭಾಳ ಕ್ಲೋಸ್ ಫ್ರೆಂಡ್. ಹಿಂಗಾಗಿ ಈಗಿನ ಎಲ್ಲ ನಿಂತು ಮಾಡಿದ್ಲು ನೋಡು. ಆತು ತಗೋ. ನಾನು ಸುರ್ಕರ್ನೆ ಹುಗ್ಗಿ ಗಡಿಗೆನೂ ಹೊರಗಿಡೋದು. ನನ್ನ ಮನೆಗೆ ಬರಲಿ ಯಾವ್ದನ್ನಂತ 10 ರೂಪಾಯಿ ಖರ್ಚು ಮಾಡಲಿ. ಮುರಿದು ಮೂಲಿಗೆ ಕುಂದಿರ್ತೀನಿ ಈಗಿನ. ಅಲ್ಲ ಏನು ರೊಕ್ಕ ಹಿಂಗತಿ ಖರ್ಚು ಮಾಡ್ಕೊಂತ ಹೊಂಟ್ರಿ ಹೆಂಗೆ? ನೀವು ಹೇಳ್ಬೇಕು. ಹಂಗೆ ದಿನಕ್ಕೊಬ್ಬೊಬ್ರು ಹುಟ್ಕೊಂತಾರೆ ಹಿಂಗತಿ. ಹಂಗೆ ಬಂದಾರಿಗೆ ದಾನ ಮಾಡ್ಕೊಂತ ಹೋದ್ರಿ ಹಂಗೆ? ಏನು ಬಿಡವ, ದೇವ್ರ ಕೊಟ್ಟನ ಹಾಕಿನ ಹಂಗೆ ಯಾರಿಗೂ ಮಾಡಂಗಿಲ್ಲ. ಅವ್ರಿಗೆ ಯಾತ್ಯಾರೆ ಮಾಡ್ತಾರೆ ಅವರು ಅಷ್ಟು. ಮತ್ತು ನಮ್ಮ ಕಷ್ಟ ಕಾಲದಾಗ ಅವರು ನೋಡ್ಕೊಂಡು ಹೋಗ್ಯಾರ ಬಿ. ನಮ್ದು ಸಿಂಗಾಪಂಗ ಕೀಳು ಮುಂದಾಗ ನಶೀನಾಗ ಎದ್ದು ಸಿಂಗಾ ಕೀಳು ಹೊಕ್ಕಿತ್ತ ಹುಡುಗಿ. 1 ರೂಪಾಯಿ ಪಗಾರ ಇಸ್ಕೊಂಡಿಲ್ಲ. ಮತ್ತು ಅವರು ಒಂಥರ ಮಾಡಿದ್ರೆ ನಾವು ಒಂಥರ ಮಾಡ್ಬೇಕಲ್ವಿ ಅವು. ಹೌದೌದು. ರಾಣಿ ಅದೇನು ಕೈಯ ಹಿರಿಯಡು ಬಿಡ್ಕೊಂಬಂದು ಏನದು? ಆರ್ಡ್ರ್ ಮಾಡಿದ್ನ್ಯಾ, ಬಂತ ಇಲ್ಲೇ ಕೊಡಪ್ಪ ಅಂತ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ, ಅಲ್ಲೇ ದಾರೆ ಬರಕತ್ತಿದ್ದ, ಇಸ್ಕೊಂಬಂದೆ. ಕೈಯಾರ ರೊಕ್ಕದ ಅಂತ ಹಂಗೆ ಆರ್ಡ್ರ್ ಮಾಡೋಕ್ಕೆ ಏನದು ಅಂತ ದೊಡ್ಡ ಡಬ್ಬಿತಿ? ಏನು ಆರ್ಡ್ರ್ ಮಾಡಿ? ತಮ್ಮಗ ಒಂದಿಷ್ಟು ಬುಕ್ಸ್ ಬೇಕಾಗಿದ್ದ, ಒಂದಿಷ್ಟು ಬುಕ್ಸ್. ಮತ್ತು ನನ್ನ ಗೆಳತಿಗೆ ಒಂದು ಸ್ವಲ್ಪ ಆಕೆಗೂ ಒಂದಿಷ್ಟು ವಸ್ತು ಬೇಕಾಗಿದ್ವಾ, ಅದಕ್ಕೆ ಆರ್ಡ್ರ್ ಮಾಡಿದ್ದೀನಿ ಬೇ. ಅಲ್ಲ ಹುಡುಗಿ, ಹಿಂಗತಿ ಗೆಳತಿಯರಿಗೆ ರೊಕ್ಕ ಕೊಟ್ಕೊಂತ ಹೋದ್ರೆ ಕತಿ ಹೆಂಗೆ? ಎತ್ತಿ ನನಗೆ ಧೈರ್ಯ ತುಂಬ್ದಾರ ನನ್ನ ಗೆಳತಿಯರು. ನಾನು ರೀಲ್ಸ್ ಮಾಡಕತ್ತಾಗ ನಾನು ಎಲ್ಲ ವಿಡಿಯೋ ಮಾಡಿಕೊಟ್ಟಾರ, ಹಿಂಗೆ ಮಾಡಲಿ ಅಂತ ಹೇಳ್ಯಾರ. ಮತ್ತು ನನಗೆಲ್ಲ ಎಷ್ಟೊಂದು ಸಹಾಯ ಮಾಡ್ಯಾರ ಗೊತ್ತಾನೆ ಎತ್ತಿ. ಅವ್ರೊಂಥರ ಮಾಡಿದ್ರೆ ನಾವೊಂಥರ ಮಾಡ್ಬೇಕಲ್ಲ ಎತ್ತಿ. ಆಯ್ತು ತಗೋ ಯವ್ವ, ಇದನ್ನೆಲ್ಲ ಇಲ್ಲೇ ಬಿಟ್ಟು ಬಾ. ನಾಳೆ ಏನಾರ ನೋಡಿಲ್ಲ ಲಗ್ನ ಆಗಿಂದ ಹಿಂಗತಿ ಮಾಡ್ಕೊಂತ ಕುಂತ್ರ ನಿಮ್ಮ ಮಾವ ಬೈತಾನ. ಯಾಕೈತಿ ಎದಕ್ಕೆ ಬೈತಾನ ಮಾಮ? ನಾ ಏನು ಅವ್ನ ರೊಕ್ಕ ಖರ್ಚು ಮಾಡ್ಕೋಗಿರ್ತೀನಿ ನಾನು? ಇಲ್ಲಲ್ಲ, ನಾನು ರೊಕ್ಕ ನಾ ಬೇಕಾದ್ ಮಾಡ್ಕೋತೀನಿ. ಮಾಮ ಯಾಕೆ ಬೈತಾನ? ನಾ ದುಡ್ದಿದ್ದು ದುಡ್ನ್ಯಾಗ ಮಾಮ ಕೇಳುವಂಥದ್ದು ಏನೂ ಇರಂಗಿಲ್ಲಲ್ಲ. ಹೌದಲೇ? ಈಗ ಎಷ್ಟು ಕರಾರ್ ಕಂಡೀಷನ್ ಮಾತಾಡಕತ್ಲಿಕ್ಕೆ ಈಗಿನ ಹತ್ತೆ ಕೈ ಇಡಬೇಕು. ನನ್ನ ಮಗ ಹೇಳ್ತಾನೆ. ಈ ರಾಣಿ ಜೀವನ ಐತಲ್ರಿ, ಇದು ನಿಜ ಜೀವನದಾಗ ನಡೆದಂಥ ಘಟನೆ. ಅವ್ರ ಹೆಸರು ಹೇಳೋದು ಬೇಡ.
ಆದ್ರೆ ಅವ್ರು ಹೇಳಿದ್ರಿ ನಿಮ್ಮ ಯೂಟ್ಯೂಬ್ನಾಗ ಹಾಕ್ರಿ ನಂದು ಕಥೆನ ಅಂತೇಳಿ. ಅದಕ್ಕೆ ಈ ರಾಣಿ ಮುಖಾಂತರ ನಾನು ರಾಣಿ ಜೀವನದ ಕಥೆ ಒಳಗೆ ಅದನ್ನು ಆ್ಯಡ್ ಮಾಡಿದ್ದೀನಿ ರೀ. ಆದರೆ ಅದ್ರೊಳಗೆ ಅವರು ನೌಕರಿ ಮಾಡ್ತಿದ್ರು. ನಾ ಬೇಡ ಅದು ಅಂಥೇಳಿ ನಾನು ಇದು ಸೋಷಿಯಲ್ ಮೀಡಿಯಾದೊಳಗೆ ಇದ್ದಿದ್ದು ಹಾಕ್ತಾಯಿದ್ದೀನಿ. ಮುಂದೆ ನೋಡ್ರಿ ಈಕೆ ಲೈಫ್ ಹೆಂಗಿರುತ್ತೆ ಅಂತೇಳಿ, ಒಬ್ಬ ಮನುಷ್ಯನ ಹೆಂಗೆ ಕಂಟ್ರೋಲ್ ಮಾಡ್ತಾರೆ, ಆಮೇಲೆ ಹೆಂಗೆಲ್ಲ ನಡೀತೈತಿ ಈಕೆ ಲೈಫ್ನಾಗ ಒಂದು ಸ್ವಲ್ಪ ನೋಡ್ರಿ.